ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಮೇಶ್. ನಾನಿವತ್ತು ನಿಮಗೆ ಸೆಕೆಂಡ್ PU KCT ಕ್ವಶನ್ಸ್ನ ಡಿಸ್ಕಸ್ ಬರ್ತಾ ಇದ್ದೀನಿ. ಅದರಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಚಾಪ್ಟರ್ ಬಂದು ವೆಕ್ಟರ್ ಆಲ್ಜಿಬ್ರಾ. ಇದು ಬಂದು ನಮಗೆ ಸೆಕೆಂಡ್ನೇ ವಿಡಿಯೋ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದರಲ್ಲಿ ಏನಂತ ಇದೆ ಕ್ವಶನ್ ಬಂದು, ಇದು ನಾನು 2016 ಬರ್ತಾ ಇದ್ದೀನಿ. ಸಪೋಸ್ ವೆಕ್ಟರ್ A ಪ್ಲಸ್ ವೆಕ್ಟರ್ B ಪ್ಲಸ್ ವೆಕ್ಟರ್ C ಈಸ್ ಈಕ್ವಲ್ ಟು 0. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ A ಈಸ್ ಈಕ್ವಲ್ ಟು 3, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ B ಈಸ್ ಈಕ್ವಲ್ ಟು 5, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ C ಈಸ್ ಈಕ್ವಲ್ ಟು 7. ದೆನ್ ದ ಆ್ಯಂಗಲ್ ಬಿಟ್ವೀನ್ ದ A ಆ್ಯಂಡ್ ದ B ಈಸ್ ಅಂತ ಇದೆ ಕ್ವಶನ್ ಬಂದು. ಗಿವನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಇದರಲ್ಲಿ ವೆಕ್ಟರ್ A ಪ್ಲಸ್ ವೆಕ್ಟರ್ B ಪ್ಲಸ್ ವೆಕ್ಟರ್ C ಈಸ್ ಈಕ್ವಲ್ ಟು 0 ಅಂತ ಇದೆ. ಹಾಗೆ ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ A ಈಸ್ ಈಕ್ವಲ್ ಟು 3, ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ B ಈಸ್ ಈಕ್ವಲ್ ಟು 5, ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ C ಈಸ್ ಈಕ್ವಲ್ ಟು 7 ಅಂತ ಇದೆ. Magnitude of the vector A is equal to 3, magnitude of the vector B is equal to 5, ಹಾಗೆ magnitude of the vector C is equal to 7 ಅಂತ ಇದೆ. ಹಾಗೆ ಇದರಲ್ಲಿ ಏನು ಕೇಳಿದ್ದಾರೆ, ಆ್ಯಂಗಲ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ A ಆ್ಯಂಡ್ ವೆಕ್ಟರ್ B ಈಸ್ ಅಂತ ಇದೆ. ಇದು ನಮಗೆ ಏನಂತ ಇದೆ ಅಲ್ಲಿ, ವೆಕ್ಟರ್ A ಪ್ಲಸ್ ವೆಕ್ಟರ್ B ಪ್ಲಸ್ ವೆಕ್ಟರ್ C ಈಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನು ನಾವು ಏನಂತ ಬರ್ಕೊತೀವಿ ಅಂದರೆ, ವೆಕ್ಟರ್ A ಪ್ಲಸ್ ವೆಕ್ಟರ್ B ಈಸ್ ಈಕ್ವಲ್ ಟು -C ಅಂತ ತೊಗೊತೀನಿ. ಇದನ್ನು ಈ ಸೈಡ್ ತೊಗೊಂಡ್ರೆ -C ಆಯಿತು, ವೆಕ್ಟರ್ C ಆಯಿತು. ಇವಾಗ ಇದನ್ನು ನಾನು ಸ್ಕ್ವೇರ್ ಆನ್ ಬೋತ್ ಸೈಡ್ ತೊಗೊತೀನಿ. ಅವಾಗ ಏನಾಗುತ್ತೆ ನೋಡಿ, ವೆಕ್ಟರ್ A ಪ್ಲಸ್ ವೆಕ್ಟರ್ B ಹಾಗೆ ವೆಕ್ಟರ್ A ಪ್ಲಸ್ ವೆಕ್ಟರ್ B ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ C ಇಂಟು ಮೈನಸ್ ವೆಕ್ಟರ್ C ತೊಗೊತೀನಿ. ಇದನ್ನು ಹಿಂಗೆ ಈ ಥರ ಬರ್ಕೊಂಡ್ರೆ ನಮ್ಗೆ ಏನಾಗುತ್ತೆ, A ಪ್ಲಸ್ B ವೆಕ್ಟರ್ A ಪ್ಲಸ್ B ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ವೆಕ್ಟರ್ A ಪ್ಲಸ್ ವೆಕ್ಟರ್ B ಹೋಲ್ ಸ್ಕ್ವೇರ್ ಇದ್ದರೆ ನಾವು ಏನಂತ ಫಾರ್ಮೇಷನ್ ಬರುತ್ತೆ ನಮಗೆ, ವೆಕ್ಟರ್ A ಪ್ಲಸ್ ವೆಕ್ಟರ್ B ಇದ್ದರೆ ಮಾಡ್ಯುಲಸ್ ಆಫ್ ವೆಕ್ಟರ್ A ಸ್ಕ್ವೇರ್ ಹಾಗೆ ಮಾಡ್ಯುಲಸ್ ಆಫ್ ವೆಕ್ಟರ್ B ಸ್ಕ್ವೇರ್ ಪ್ಲಸ್ 2 ಇಂಟು ವೆಕ್ಟರ್ A ಡಾಟ್ ವೆಕ್ಟರ್ B ಹಾಗೆ ಇಂಟು ಕಾಸ್ ಥೀಟಾ ತೊಗೊತೀನಿ. ಇಂಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ದಿ ವೆಕ್ಟರ್ C ಸ್ಕ್ವೇರ್ ಅಂತ ತೊಗೊತೀವಿ. ಈ ಫಾರ್ಮೇಷನ್ ತೊಗೊಂಡ್ರೆ ಇಲ್ಲಿ ಮಾಡ್ಯುಲಸ್ ಆಫ್ ದಿ ವೆಕ್ಟರ್ A ಅಂದರೆ ನಮ್ಗೆ ಏನಂತ ಕೊಟ್ಟಿದ್ದಾರೆ, ನಮಗೆ 3 ಅಂತ ಕೊಟ್ಟಿದ್ದಾರೆ. ಸೊ ನಾನು ಏನಂತ ಬರ್ಕೊತೀವಿ ನಾವಿಲ್ಲಿ 3 ಸ್ಕ್ವೇರ್ ಪ್ಲಸ್ ಇನ್ನು ಮಾಡ್ಯುಲಸ್ ಆಫ್ ದಿ ವೆಕ್ಟರ್ B ಅಂದರೆ ನಮಗೆ ಮಾಡ್ಯುಲಸ್ ಆಫ್ ದಿ ವೆಕ್ಟರ್ B ಬಂದರೆ 5 ಅಂತ ಇದೆ. ಸೊ 5 ಸ್ಕ್ವೇರ್ ಇಂಟು 2 ಇಂಟು 3 ಇಂಟು 5 ಇಂಟು ನಮಗೆ ಏನಂತ ಹೇಳಿದೆ ಇಲ್ಲಿ ಕಾಸ್ ಥೀಟಾ ಅಂತ ಹೇಳಿದೆ. ಸೊ ಕಾಸ್ ಥೀಟಾ ಅಂತ ತೊಗೊತೀವಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ದಿ ವೆಕ್ಟರ್ C ಹೋಲ್ ಸ್ಕ್ವೇರ್ ಅಂದರೆ ನಮಗೆ 7 ಸ್ಕ್ವೇರ್ ಅಂತ ಬಂದಂಗೆ ಆಯಿತು. 3 ಸ್ಕ್ವೇರ್ ಅಂದರೆ 3 is 9, 5 ಸ್ಕ್ವೇರ್ ಅಂದರೆ 5 is 25, ಹಾಗೆ 2 3 is 6, 6 5 is 30 ಕಾಸ್ ಥೀಟಾ ಅಂತ ತೊಗೊತೀವಿ. 30 ಕಾಸ್ ಥೀಟಾ ಈಸ್ ಈಕ್ವಲ್ ಟು 49. ನಮಗೆ ಮೇನ್ಲಿ ಕೇಳಿರೋದು ಆ್ಯಂಗಲ್ನ ನಮ್ಗೆ ಕೇಳಿರೋದ್ರಿಂದ ಕಾಸ್ ಥೀಟಾನ ನಾನು ಈ ಕಡೆನೇ ಇಟ್ಕೊಂತೀನಿ. ಕಾಸ್ ಥೀಟಾ ಈಸ್ ಈಕ್ವಲ್ ಟು 49 ಮೈನಸ್ 9 ಮೈನಸ್ 25 ಅಂತ ಬರುತ್ತೆ. ಹಾಗೆ ಡಿವೈಡೆಡ್ ಬೈ ಇಲ್ಲಿ 30 ಕಾಸ್ ಥೀಟಾ ಅಂತ ಇರೋದ್ರಿಂದ ನಾನು 30ನ ಈ ಸೈಡ್ ಕೆಳಗಡೆ ತೊಗೊಂಡ್ರೆ ಅದು ಡಿನಾಮಿನೇಟರ್ಗೆ ಬರುತ್ತೆ. ಸೊ 30 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಇದನ್ನೇ ನಾವೇನಂತ ಬರ್ಕೊತೀವಿ, 49 ಮೈನಸ್ 9 ಅಂದರೆ ನಮಗೆ ಎಷ್ಟು ವ್ಯಾಲ್ಯೂ ಬರುತ್ತೆ, 40 ಬರುತ್ತೆ. 40 ಮೈನಸ್ 25 ಅಂದರೆ ನಮಗೆ 15 ಬರುತ್ತೆ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 30 ಅಂತ ತೊಗೊತೀನಿ. ಏನು 15 ಡಿವೈಡೆಡ್ ಬೈ 30, 15 ಡಿವೈಡೆಡ್ ಬೈ 30 ಇಂದ ನಮ್ಗೆ ಏನು ಬರುತ್ತೆ, 1 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/2 ಅಂತ ತೊಗೊತೀನಿ. ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/2 ಅಂದರೆ ನಮಗೆ ಏನಂತ ಬರುತ್ತೆ, ವ್ಯಾಲ್ಯೂ ಬಂದು ನಮಗೆ π/3 ಅಂತ ಬರುತ್ತೆ. ಏನು ವ್ಯಾಲ್ಯೂ ಬಂದು ನಮ್ಗೆ ಏನಂತ ಬರುತ್ತೆ, π/3 ಬರುತ್ತೆ. ಸೊ π/3 ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ನಮ್ಗೆ ವ್ಯಾಲ್ಯೂ ಏನು, π/3 ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇಫ್ ವೆಕ್ಟರ್ A ಆ್ಯಂಡ್ ದ ವೆಕ್ಟರ್ B ಆರ್ ದ ಯೂನಿಟ್ ವೆಕ್ಟರ್ಸ್, ದೆನ್ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ A ಆ್ಯಂಡ್ ದ ವೆಕ್ಟರ್ B ಫಾರ್ ಸ್ಕ್ವೇರ್ ರೂಟ್ ಆಫ್ 3 ವೆಕ್ಟರ್ A ಮೈನಸ್ ವೆಕ್ಟರ್ B ಟು ಬಿ ಎ ಯೂನಿಟ್ ವೆಕ್ಟರ್ ಅಂತ ಇದೆ. ಅವ್ರು ಏನೇನು ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ A ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ B ಈಸ್ ಈಕ್ವಲ್ ಟು 1 ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 3 ವೆಕ್ಟರ್ A ಮೈನಸ್ ವೆಕ್ಟರ್ B ಇಂಟು ನಾವು ಇದನ್ನು ಇನ್ನೊಂದು ಸತಿ ಇದು ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 3 ವೆಕ್ಟರ್ A ಮೈನಸ್ ವೆಕ್ಟರ್ B ಈಸ್ ಈಕ್ವಲ್ ಟು, ಇದು ಬಂದು ನಮಗೆ ಯೂನಿಟ್ ವೆಕ್ಟರ್ ಅಂತ ಕೇಳಿದ್ರೆ 1 ಅಂತ ನಾನು ಬರ್ಕೊತೀನಿ. ಸ್ಕ್ವೇರ್ ರೂಟ್ ಆಫ್ 3 ವೆಕ್ಟರ್ A ಮೈನಸ್ ವೆಕ್ಟರ್ B ಹಾಗೆ ಇಂಟು
ಇಂಟು ಸ್ಕ್ವೇರ್ ರೂಟ್ ಆಫ್ 3 ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ತೊಗೊತೀನಿ ಈಸ್ ಈಕ್ವಲ್ ಟು ಅವ್ರು ಏನಂತ ಹೇಳಿದ್ದಾರೆ ಈ ಟು ಬಿ ಎನ್ ಯೂನಿಟ್ ವೆಕ್ಟರ್ ಅಂತ ಇದೆ ಅದನ್ನು ಈಸ್ ಈಕ್ವಲ್ ಟು 1 ಯೂನಿಟ್ ವೆಕ್ಟರ್ ಮೀನ್ಸ್ 1 ಅಂತ ತೊಗೊತೀವಿ. ನೋಡಿ ಇದು ಯಾವ ಫಾರ್ಮಲ್ಲಿದೆ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ ಅಂದರೆ ಎ ಮೈನಸ್ ಬಿ ಓ ಸ್ಕ್ವೇರ್ ಫಾರ್ಮು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರುತ್ತೆ. ಅದೇ ಥರ ನಾನು ಏನಂತ ಬರ್ಕೊತೀನಿ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವಯರ್ ಹಾಗೆ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಹಾಗೆ ಮೈನಸ್ 2ab ಅಂತ ಫಾರ್ಮಲ್ಲಿರೋದು. ಸೊ 2 ವೆಕ್ಟರ್ ಎ ಮೈನಸ್ 2 ವೆಕ್ಟರ್ ಎ ವೆಕ್ಟರ್ ಬಿ ಅಂತ ತೊಗೊತೀನಿ 2 ವೆಕ್ಟರ್ ಎ ವೆಕ್ಟರ್ ಬಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಈ ಫಾರ್ಮ್ ಬರುತ್ತೆ. ಈ ಥರ ಫಾರ್ಮ್ ಬಂದಾಗ ಏನಾಗುತ್ತೆ 3 ಸರ್ ನಾನು ಸ್ಕ್ವೇರ್ ರೂಟ್ ಇದು ಕ್ಯಾನ್ಸಲ್ ಆದರೆ 3 ಬರುತ್ತೆ 3 1 3 ಯಾಕೆಂದರೆ ಇದು ಬಂದು ನನಗೆ ಯೂನಿಟ್ ವೆಕ್ಟರ್ ಇರೋದ್ರಿಂದ ನಮ್ಗೆ ವ್ಯಾಲ್ಯೂ ಬರೋದು 1 ಅಂತಲೇ ವ್ಯಾಲ್ಯೂ ಬರೋದು. ಸೊ ಮೈನಸ್ 2√3 ಹಾಗೆ ಇದು ಸಹ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂದ್ರೂ ಇದು ಸಹ ನಮ್ಗೆ 1 ಬರುತ್ತೆ. ಈ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಇದನ್ನು 3 + 1 ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನಮಗೆ ವ್ಯಾಲ್ಯೂ ಬಂದು ನಮಗೆ 4 ಅಂತ ಬರುತ್ತೆ. ಇಲ್ಲಾಂದರೆ ಈ 3 + 1 ಇಲ್ಲಿ +1 ಅಂತ ಇದೆ ಇಲ್ಲೂ ಸಹ +1 ಅಂತ ಇರೋದನ್ನ ಎರಡು ಕ್ಯಾನ್ಸಲ್ ಮಾಡ್ಕೋಬೋದಾ ಏನು ಇಲ್ಲೂ +1 ಅಂತ ಇದೆ ಇಲ್ಲೂ +1 ಅಂತ ಇದೆ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಮುಂದಕ್ಕೆ ನೋಡಿ. ಹಾಗೆ ಮೈನಸ್ 2√3 ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಇಲ್ಲಿ +1 ಇಲ್ಲೂ ಸಹ +1 ಇರೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ 3 - 2 ಕಾಸ್ ಥೀಟಾ ಬರುತ್ತೆ. ಹಾಗೆ ಈ -2√3 ಕಾಸ್ ಥೀಟಾ ಇರೋದನ್ನ ಈ ಸೈಡ್ ತೊಗೊಳೋದ್ರೆ 2√3 ಕಾಸ್ ಥೀಟಾ ಬರುತ್ತೆ. ಬರೀ ನಮಗೆ ಕಾಸ್ ಥೀಟಾ ಮಾತ್ರ ಬೇಕು ಅಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು 3 / 2√3 ಆಗುತ್ತೆ. ನಮಗೆ ಬರೀ ಥೀಟಾ ಮಾತ್ರ ಬೇಕು ಅಂದರೆ ನಾವೇನಂತ ಬರ್ಕೊತೀವಿ ನೋಡಿ ಇಲ್ಲಿ 3 / √3 ಅಂತ ಇರೋದನ್ನು ನಾವು √3 ಹೋಲ್ ಸ್ಕ್ವೇರ್ ಅಂದರೆ ಇದು ಕ್ಯಾನ್ಸಲ್ ಆದರೆ ಬರೀ 3ನೇ ಬರುತ್ತೆ. ಸೊ ಇವಾಗ ನಾವು ಏನು ಮಾಡ್ಕೋಬೋದು √3 ಕ್ಯಾನ್ಸಲ್ ಆಯಿತು ಹಂಗಾರೆ ಇಲ್ಲೊಂದು √3 ಬರುತ್ತೆ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು √3 / 2 ತೊಗೊತೀನಿ. ಈಗ ನನಗೆ √3 / 2 ನಾನು ಏನಂತ ತೊಗೊತೀನಿ ಬರೀ ಥೀಟಾ ತೊಗೊಂಬರ್ತೀನಿ. ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ √3 / 2 ತೊಗೊತೀನಿ. ಥೀಟಾ ಈಸ್ ಈಕ್ವಲ್ ಟು ಹಂಗಾರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಥೀಟಾ ಈಸ್ ಈಕ್ವಲ್ ಟು ನಮಗೆ ಯಾವ ಡಿಗ್ರಿ ಬರುತ್ತೆ ಎಷ್ಟು ಡಿಗ್ರಿ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರುತ್ತೆ. ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಇದೇ ಒಂದು ನಮ್ಗೆ ಆನ್ಸರು. ವೆಕ್ಟರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಬಂದು ನಮಗೆ ಎಷ್ಟಿದೆ ಇದು 30 ಡಿಗ್ರಿ ಇದೆ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ 30 ಡಿಗ್ರಿ. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ ಇಫ್ ವೆಕ್ಟರ್ ಎ magnitude of the vector A is equal to 3 magnitude of the vector B is equal to 4 magnitude of the vector C is equal to 5 each one of vector A, vector B and vector C are perpendicular to the sum of the remaining than the magnitude of vector A plus vector B plus vector C ಹಾಗೆ is equal to ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ ನಾವು ಏನಂತ ಬರ್ಕೊತೀವಿ ಇದರಲ್ಲಿ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂತ ತೊಗೊತೀನಿ. ಇದನ್ನು ನಾನು ಫಸ್ಟ್ ಈಕ್ವೇಷನ್ ಅಂತ ಬರ್ಕೊಂಬರ್ತೀನಿ. ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಇದನ್ನು ನಾನು ಫಸ್ಟ್ ಈಕ್ವೇಷನ್ ಅಂತ ಬರ್ಕೊತೀನಿ. ಹಾಗೆ ಸೆಕೆಂಡ್ನೇ ಈಕ್ವೇಷನ್ ನೋಡಿ ಏನಂತ ಬರ್ಕೊತೀನಿ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ ಅಂತ ಬರ್ಕೊತೀನಿ. ಇದನ್ನು ನಾನು ಸಿ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಇದನ್ನು ನಾನು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊತೀನಿ. ಏನು ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಹಾಗೆ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಇದನ್ನು ನಾವು ಥರ್ಡ್ ಈಕ್ವೇಷನ್ ಅಂತ ತೊಗೊತೀನಿ. ಇದನ್ನು ನಾವು ಮೂರನ್ನು ನಾವೇನು ಮಾಡ್ತೀವಿ ನಾವು ಆ್ಯಡಿಂಗ್ ದ ಈಕ್ವೇಷನ್ 1, 2 ಆ್ಯಂಡ್ 3 ವಿ ಗೆಟ್ ನಮಗೇನು ಬರುತ್ತೆ ವ್ಯಾಲ್ಯೂ ಬಂದು ನಾವು ಈ ಥರ ಮಾಡ್ಕೊಂಡ್ರೆ ನಾವು ಆ್ಯಡಿಂಗ್ ಈಕ್ವೇಷನ್ 1, 2 and 3 we get ನಾವೇನಂತ ಬರ್ಕೊಂಬರ್ತೀವಿ ನೋಡಿ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಹಾಗೆ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಈ ಥರ ನಾವು ಬರ್ಕೊಂಬರ್ತೀನಿ. ಏನು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಹಾಗೆ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಹಾಗೆ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಬಿ ಇಂಟು
ವೆಕ್ಟರ್ ಎ ಅಥವಾ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂತಲೂ ಬರ್ಕೊಬರ್ಬೋದು. ಹಾಗೆ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಈ ಥರನಾದ್ರು ಬರ್ಕೊಬಾರ್ದು. ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ. ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಈಸ್ ಈಕ್ವಲ್ ಟು 0. ಇವೆಲ್ಲ ನೋಡಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, ಇದು ಸಹ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, ಇವೆಲ್ಲ ನನಗೆ 2 ಟೈಮ್ಸ್ ಇದೆ. ಸೊ ಏನಂತ ಬರ್ಕೊತೀನಿ, 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂತ ಬರ್ಕೊತೀನಿ. ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂತ ಬರ್ಕೊತೀನಿ. ಈಸ್ ಈಕ್ವಲ್ ಟು ನಮಗೆ ವ್ಯಾಲ್ಯೂ ಬರೋದು ನಮಗೆ 0 ಅಂತ ಬರುತ್ತೆ. ಸೊ 0 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತಾ ಬರ್ತೀವಿ ಅಂದರೆ, ಇದು ಈ ಫಾರ್ಮ್ ಇದೆ. ಇದರಲ್ಲಿ ನಾವೇನಂತ ಬರ್ಕೊತೀವಿ, ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್, ಈ ಫಾರ್ಮ್ನ ತೊಗೊತೀನಿ. ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಈ ಫಾರ್ಮ್ ಅಂದರೆ ನಮ್ಗೆ ಏನಂತ ಬರುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, ಹಾಗೆ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ, ಹಾಗೆ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಅಂತ ತೊಗೊತೀನಿ. ಏನು, 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು 0 ಅಂತ ತೊಗೊಂಬರ್ತೀನಿ. ಈಸ್ ಈಕ್ವಲ್ ಟು 0. ಹಾಗೆ ನೆಕ್ಸ್ಟ್ ಏನು ಮತ್ತೆ ಬರ್ಕೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಆಫ್ ದಿ, ಇದನ್ನೇ ನಾನು ಬರ್ಕೊಂಬರ್ತೀನಿ. ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ನಮ್ಗೆ ಏನಿದೆ, ಇಲ್ಲಿ 3 ಇದೆ. ಏನಂತ ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿ 3 ಕೊಟ್ಟಿದ್ದಾರೆ. ಸೊ 3 ಸ್ಕ್ವೇರ್ ಅಂತ ತೊಗೊತೀನಿ. 3 ಅಂತ ಕೊಟ್ಟಿರೋದ್ರಿಂದ ನಾವು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 4 ಅಂತ ಇದೆ, 4 ಸ್ಕ್ವೇರ್ ಅಂತ ತೊಗೊತೀನಿ. ಪ್ಲಸ್ 5 ಸ್ಕ್ವೇರ್ ಅಂತ ಬರ್ಕೊತೀನಿ. ನೋಡಿ ಇಲ್ಲಿ ಏನಂತ ಬರ್ಕೊತೀನಿ, ಇಲ್ಲಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ನೋಡಿ ಇಲ್ಲಿ 2 ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂದರೆ ವ್ಯಾಲ್ಯೂ ಬಂದು ನಮಗೆ 0 ಅಂತ ಇರೋದ್ರಿಂದ ಸೊ ನಾನು ಅದನ್ನು ಬರ್ಕೊಂಡು ಹೋಗಲ್ಲ. ಸೊ 3 3 9, 4 4 16, 5 5 25, ಇಷ್ಟನ್ನು ಮೂರನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, 50 ಅಂತ ಬರುತ್ತೆ. ನಮಗೆ ಫಾರ್ಮೇಷನ್ ಏನಂತ ಕೊಟ್ಟಿದ್ರು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಓ ಸ್ಕ್ವೇರ್ ಈಸ್ ಈಕ್ವಲ್ ಟು 50 ಅಂತ ತೊಗೊತೀನಿ. ಈ ಸ್ಕ್ವೇರ್ನ ನಾನು ಈ ಸೈಡ್ ಬಂದರೆ ನಮಗೆ ಸ್ಕ್ವೇರ್ ರೂಟ್ ಆಫ್ 50 ಅಂತ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 50 ಅಂದರೆ ನಮ್ಗೆ ಏನು ಬರುತ್ತೆ, 5 25 ಅಂತ 25 2s ಅಂತ ತೊಗೊತೀನಿ. ಸೊ 5 ಹೊರಗಡೆ ತೊಗೊಂಬರ್ತೀನಿ. 5 ಇಂಟು √2 ಅಂತ 5√2 ಅಂತ ಬರ್ತಾ ಆನ್ಸರ್ ಬಂದು ಏನು, 5√2 ಇಸ್ ದ ಕರೆಕ್ಟ್ ಆನ್ಸರ್. 3 ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, the vector equation of the plane which is at a distance of 3 divided by square root of 14 from the origin and the normal from the origin is 2i cap minus 3j cap plus k cap. ಹಾಗೆ ಈಸ್ ಅಂತ ಇದೆ. ಈಸ್ಗೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ ನೋಡಿ, ದ ವೆಕ್ಟರ್ ಈಕ್ವೇಷನ್ ಕೊಟ್ಟಿದ್ದಾರೆ ಆಫ್ ದ ಪ್ಲೇನ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು, 3 divided by square root of 14 ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಆರಿಜಿನ್ ಅಂದರೆ ಗೊತ್ತಲ್ಲ ನಿಮಗೆ, 0 ಇಂದ. ಆ್ಯಂಡ್ ದ ನಾರ್ಮಲ್ ಫ್ರಮ್ ದ ಆರಿಜಿನ್ ಈಸ್ 2 ಏನಂತ ಇದೆ, 2i cap minus 3j cap plus k cap ಅಂತ ಇದೆ. ಈಸ್ ಅಂತ ಇದೆ. ನಾನು ಗಿವನ್ ದಟ್ ನಮ್ಗೆ ಏನೇನು ಕೊಟ್ಟಿದ್ದಾರೋ ಅದನ್ನು ನಾನು ಇಲ್ಲಿ ಬರ್ಕೊತೀನಿ. ಏನು, ವೆಕ್ಟರ್ ಎನ್ ಈಸ್ ಈಕ್ವಲ್ ಟು 2i cap ಪ್ಲಸ್ minus 3j cap ಪ್ಲಸ್ k cap ಅಂತ ತೊಗೊತೀನಿ. ಇದನ್ನು ನಾವು ಮ್ಯಾಗ್ನಿಟ್ಯೂಡ್ನ ಮಾಡ್ತಾ ಬರೋಣ, ನಮ್ಗೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಅಂತ ಬರ್ಕೊತೀನಿ. ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ಎನ್ ಅಂದರೆ ನಮಗೆ ಏನಂತ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 2 2s 4 ಬಂತು. ಹಾಗೆ 2 ಸ್ಕ್ವೇರ್ ಇಲ್ಲ 3 3s 9, ಹಾಗೆ 4 4 ಏನಂತ ಬರುತ್ತೆ, ಇಲ್ಲಿ 1 1s 1 ಬರುತ್ತೆ. ಸೊ ಇದನ್ನೆಲ್ಲ ನಾವು ಇದು ಮಾಡಿದ್ರೆ 3 3 2 2s 4 ಪ್ಲಸ್ 9 ಪ್ಲಸ್ 1 ಅಂದರೆ ನಮಗೆ 14 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 14 ಅಂತ ಬಂತು. ಹಾಗೆ ಯೂನಿಟ್ ವೆಕ್ಟರ್ ಈಸ್ ಗಿವನ್ ಬೈ, ನಮ್ಗೆ ಏನಂತ ಯೂನಿಟ್ ವೆಕ್ಟರ್ ಏನಂತ ಕೊಟ್ಟಿದ್ದಾರೆ, ನಮಗೆ ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎನ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಅಂತ ಬರ್ಕೊತೀನಿ. ಏನು, ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎನ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಅಂತ ಬರ್ಕೊಳ್ಳೋಣ. ಹಾಗೆ ಫ್ರಮ್ ದ ಆರಿಜಿನ್ ಅಂತ ಕೊಟ್ಟಿರೋದ್ರಿಂದ ಆರಿಜಿನ್ ಈಸ್ ಡಿ ಅಂತ ತೊಗೊತೀನಿ. ಫ್ರಮ್ ದ ಆರಿಜಿನ್ ಈಸ್ ಡಿ ಅಂತ ತೊಗೊಳೋಣ. ಆ್ಯಂಡ್ ಫ್ರಮ್ ದ ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಏನು, ಆಫ್ ದ ಡಿಸ್ಟೆನ್ಸ್ ಈಸ್ ಡಿ ಅಂತ ಇದೆ. ಡಿ ಈಸ್ ಈಕ್ವಲ್ ಟು ನಮಗೆ 3 divided by square root of 14 ಅಂತ ಇದೆ. 3 divided by square root of 14. ಸೊ ರಿಕ್ವೈರ್ಡ್ ಈಕ್ವೇಷನ್ ನಮ್ಗೆ ಏನಂತ ಬರುತ್ತೆ, ವೆಕ್ಟರ್ ಆರ್ ಇಂಟು ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ಡಿ ಅಂತ ತೊಗೊತೀನಿ. ಏನು, ವೆಕ್ಟರ್ ಆರ್
ಇಂಟು ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ಡಿ ಅಂತ ಬರ್ಕೊತೀನಿ. ಏನು ಬರುತ್ತೆ ನಮಗೆ ವೆಕ್ಟರ್ ಆರ್ ಇಂಟು ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ಡಿ ಅಂತ ಬರ್ಕೊತೀವಿ. ಅವಾಗ ಏನಂತ ಬರುತ್ತೆ ಈಕ್ವೇಷನ್ಗೆ ನಮ್ಗೆ ವ್ಯಾಲ್ಯೂ ಬಂದು ನಮಗೆ ಏನು ಬೇಕಾಗಿರೋದು ವೆಕ್ಟರ್ ಆರ್ ಬೇಕಾಯಿತು. ಸೊ ವೆಕ್ಟರ್ ಆರ್ ಅಂತ ಹಂಗೆ ಬರ್ಕೊತೀನಿ. ವೆಕ್ಟರ್ ಆರ್ ಇಂಟು ವೆಕ್ಟರ್ ಆರ್ ಇಂಟು 2i ಕ್ಯಾಪ್ ವೆಕ್ಟರ್ ಆರ್ ಇಂಟು 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಅಂತ ತೊಗೊಂತೀನಿ. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14. ಹಾಗೆ ಇದನ್ನು ನಮ್ಗೆ ವ್ಯಾಲ್ಯೂ ಏನಂತ ಇದೆ ನಮಗೆ ಫ್ರಮ್ ದ ಆರಿಜಿನ್ ಕೊಟ್ಟಿದ್ದಾರೆ 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಅಂತ. ಇಲ್ಲೂ ಸ್ಕ್ವೇರ್ ರೂಟ್ ಆಫ್ 14 ಇದೆ, ಇಲ್ಲೂ ಸ್ಕ್ವೇರ್ ರೂಟ್ ಆಫ್ 14 ಇದೆ. ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನಂತೆ ವೆಕ್ಟರ್ ಆರ್ ಇಂಟು 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಏನು ಆರ್ ಕ್ಯಾಪ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು 3. ಇದೇ ಬಂದು ನಮಗೆ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ನ ಮಾಡ್ತಾ ಬರೋಣ. ಇದನ್ನು ನೋಡಿ ವ್ಯಾಲ್ಯೂ ನಮಗೆ ಯಾವ್ದು ಬಂದು ಆಪ್ಷನ್ ಬಂದು ಯಾವ್ದು ಬಂದು ಕರೆಕ್ಟ್ ಆಗಿದೆ, ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಐ ಕ್ಯಾಪ್ plus 2j cap plus 3k cap or the orthogonal than the value of the lambda is ಅಂತ ಇದೆ. ಇದನ್ನು ನಮಗೆ ಕೇಳಿರೋದು ಬಂದು 2017 ಕೇಳಿದ್ದಾರೆ. ಗಿವನ್ ಏನಂತ ಬರ್ಕೊತೀವಿ ನೋಡಿ, ವೆಕ್ಟರ್ ಎ ಈಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇದು ಒಂದು ಫಸ್ಟ್ ಈಕ್ವೇಷನ್ ಅಂತ ಬರ್ಕೊತೀನಿ. ಹಾಗೆ ಸೆಕೆಂಡ್ನೇ ಈಕ್ವೇಷನ್ ನೋಡಿ ಏನಂತ ಬರ್ಕೊತೀನಿ, ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನೇ ಬರ್ಕೊತೀವಿ. ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಇದನ್ನು ನಾವು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊತೀವಿ. ಏನು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂತ ತೊಗೊತೀನಿ. ಇದನ್ನು ನಾನು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊತೀನಿ. ಇದನ್ನು ನಾನು ಸೆಕೆಂಡ್ ಈಕ್ವೇಷನ್ ಅಂತ ಬರ್ಕೊತೀನಿ. ಇದನ್ನು ಫಸ್ಟ್ ಈಕ್ವೇಷನ್ ಅಂತ ತೊಗೊಳ್ಳೋಣ, ಇದನ್ನು ನಾವು ಸೆಕೆಂಡ್ ಈಕ್ವೇಷನ್ ಅಂತ ಬರ್ಕೊಳ್ಳೋಣ. ಫಾರ್ ದ ವೆಕ್ಟರ್ಸ್ ಟು ಬಿ ಎ ಪರ್ಪೆಂಡಿಕ್ಯುಲರ್, ಏನು ಫಾರ್ ದ ವೆಕ್ಟರ್ಸ್ ಟು ಬಿ ಎ ಪರ್ಪೆಂಡಿಕ್ಯುಲರ್ ನಾವೇನಂತ ತೊಗೊತೀವಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ತೊಗೊಳ್ಳೋಣ. ಫಾರ್ ವೆಕ್ಟರ್ಸ್ ಟು ಬಿ ಎ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಹಾಗೆ ನೆಕ್ಸ್ಟ್ ಇದನ್ನು ನಾವು ಇದು ಮಾಡ್ತಾ ಬಂದರೆ ಏನಂತ ಬರುತ್ತೆ, 2 ಇಂಟು 1 2 1s 2 ಬರುತ್ತೆ. ಸೊ 2 ಇಂಟು 1 ಅಂತ ತೊಗೊತೀನಿ. 2 ಇಂಟು 1 ಹಾಗೆ ಪ್ಲಸ್ ಲ್ಯಾಂಬ್ಡಾ ಇಂಟು 2 ಇಲ್ಲ 2 ಇಂಟು ಲ್ಯಾಂಬ್ಡಾ ಪ್ಲಸ್ 1 ಇಂಟು 3 ಇಲ್ಲ 3 ಇಂಟು 1 ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಈ 2 1s 2 ಲ್ಯಾಂಬ್ಡಾ ಪ್ಲಸ್ 3 ಈಸ್ ಈಕ್ವಲ್ ಟು 0. 2 ಪ್ಲಸ್ 3 ಅಂದರೆ 5 ಪ್ಲಸ್ 2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ನಮಗೆ ಬೇಕಾಗಿರೋದು ಬರೀ ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5/2 ಅಂತ ತೊಗೊತೀನಿ. ಇಲ್ಲ 2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5/2. ನಮಗೆ ಆನ್ಸರ್ ಬಂದು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5/2 ಅಂತ ಬರ್ಕೊತೀನಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5/2. ಎಷ್ಟನೇದು ಆಪ್ಷನ್ ಬಂದು ಯಾವುದು ಕರೆಕ್ಟ್, ಡಿ ಈಸ್ ದ ಕರೆಕ್ಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇದನ್ನು ಸಹ ನಮಗೆ 2017 ಕೇಳಿದ್ದಾರೆ. ನೋಡಿ ಏನಂತ ಇದೆ, ಇಫ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಆರ್ ದ ಯೂನಿಟ್ ವೆಕ್ಟರ್ಸ್ ಸಚ್ ದಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 is 0, then the value of the vector a into vector b plus vector b into vector c plus vector c into vector a is equal to ಅಂತ ಕೊಟ್ಟಿದ್ದಾರೆ ಕ್ವಶನ್ ಬಂದು. ಫಾರ್ ಯೂನಿಟ್ ವೆಕ್ಟರ್ಸ್ ವಿ ನೋ ದಟ್ ನಮ್ಗೆ ಏನಂತ ಬರುತ್ತೆ, ಫಾರ್ ಯೂನಿಟ್ ವೆಕ್ಟರ್ಸ್ ವಿ ನೋ ದಟ್ ನಮಗೆ ಅವರೇ ಕೊಟ್ಟಿದ್ದಾರೆ. ಏನು ಯೂನಿಟ್ ವೆಕ್ಟರ್ಸಲ್ಲಿ ನಮ್ಗೆ ಏನಂತ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 1 ಅಲ್ವಾ. ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 1 ಅಂತ ಬರ್ಕೊತೀವಿ. ಇದನ್ನು ನಾನು ಫಸ್ಟ್ ಈಕ್ವೇಷನ್ ಅಂತ ಬರ್ಕೊತೀನಿ. ಇದನ್ನು ನೋಡಿ ಇಲ್ಲೇನು ಕ್ವಶನಲ್ಲಿ ಏನು ಅಂತ ಕೊಟ್ಟಿದ್ದಾರೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಏನೋ ಇಲ್ಲಿ ಸಚ್ ದಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೊತೀನಿ.
ಹಾಗೆ ನೆಕ್ಸ್ಟ್ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆಫ್ ದಿ ಈಕ್ವೇಷನ್ 1 ಅಂತ ತೊಗೊತೀನಿ. ಏನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆಫ್ ದಿ ಈಕ್ವೇಷನ್ 1 ಅಂತ ತೊಗೊತೀನಿ. ಆಫ್ ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 1 ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಸ್ಕ್ವೇರ್ ಅಂತ ಬರ್ಕೊತೀನಿ. ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಏನಂತ ಬರುತ್ತೆ, ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, ವೆಕ್ಟರ್ ಎ ಇಂಟು ವೆಕ್ಟರ್ ಬಿ, ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಅಂತ ತೊಗೊತೀನಿ. ಏನು 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಅಂತ ಬರ್ಕೊತೀವಿ ಈಸ್ ಈಕ್ವಲ್ ಟು 0. ನಮಗೆ ಯಾವ ಫಾರ್ಮೇಷನ್ ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ನಿಮಗೆ ಏನಂತ ಕ್ವಶನ್ ಕೊಟ್ಟಿರೋದು, ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ ವ್ಯಾಲ್ಯೂ ಅಂತ ಕೇಳಿರೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಅಂದರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ನಮಗೆ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿರೋದ್ರಿಂದ ನಾನು ಎಲ್ಲದಕ್ಕೂ 1 ಅಂತ ತೊಗೊತೀನಿ ಪ್ಲಸ್ 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ 2 ಬಿ ಇಂಟು ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು 0 ತೊಗೊತೀನಿ. ಈಗ 1 + 1 + 1 ಅಂದರೆ 3 ಬರುತ್ತೆ. ಸೊ ಈ 3ನ ನಾನು ಈ ಸೈಡ್ ತೊಗೊಂಡ್ರೆ -3 ಅಂತ ಬರುತ್ತೆ. ಸೊ 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು -3 ಅಂತ ತೊಗೊತೀನಿ. ಹಾಗೆ ನಮಗೆ ಬರೀ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು -3/2 ಈಸ್ ದ ಕರೆಕ್ಟ್ ಆನ್ಸರ್. ಏನಂತ ಹೇಳ್ತೀನಿ ನೋಡಿ, ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು -3/2. -3/2 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ -3/2 ಎಲ್ಲಿದೆ, ಇಲ್ಲಿ ಬಂದು ನಮ್ಗೆ ವ್ಯಾಲ್ಯೂ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಅಂತ ಟಿಕ್ ಮಾರ್ಕ್ ಮಾಡ್ತೀವಿ. 2018 ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತಿದ್ದೀನಿ ವೆಕ್ಟರ್ ಚಾಪ್ಟರ್ದು. ನೋಡಿ, ಇಫ್ ದ ವೆಕ್ಟರ್ ಎ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕಾಮ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆ್ಯಂಡ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ಆರ್ ದ ಕೋಪ್ಲಾನರ್, ಎ ಈಸ್ ನಾಟ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಈಸ್ ನಾಟ್ ಈಕ್ವಲ್ ಟು ಸಿ, ಸಿ ಈಸ್ ನಾಟ್ ಈಕ್ವಲ್ ಟು 1 ಅಂತ ಇದೆ. ಇದಕ್ಕೆ ನಮಗೆ ವ್ಯಾಲ್ಯೂ ಏನಂತ ದೆನ್ ದ ವ್ಯಾಲ್ಯೂ ಆಫ್ ದ ಎ ಬಿ ಸಿ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ನಮಗೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ದಾರೆ. ನಾನು ಫಸ್ಟ್ ಬರ್ಕೊತೀನಿ ಫ್ರಮ್ ದ ವೆಕ್ಟರ್ ಟು ಬಿ ಎ ಕೋಪ್ಲಾನರ್. ಏನು ಫ್ರಮ್ ದ ವೆಕ್ಟರ್ ಟು ಬಿ ಎ ಕೋಪ್ಲಾನರ್, ಅದ್ರಾಗ ನಮ್ಗೆ ಏನಂತ ಬರ್ಕೊತೀನಿ, ಈ ವ್ಯಾಲ್ಯೂ ಎಲ್ಲ ತೊಗೊಂಬರ್ತೀನಿ. ಏನಂತ A11 ಹಾಗೆ ಇಲ್ಲಿ A11 ಹಾಗೆ ನೆಕ್ಸ್ಟು 1B1 ಹಾಗೆ 11C ಅಂತ ಬರ್ಕೊತೀವಿ. 11C ಈಸ್ ಈಕ್ವಲ್ ಟು 0. ಇದನ್ನು ನಾನು ಇದು ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ, ಎ ಇಂಟು ಬಿ ಇಂಟು ಸಿ ಅಂದರೆ ಬಿ ಸಿ ಅಂತ ಬರ್ಕೊತೀನಿ -1. ಏನು ಎ ಇಂಟು ಬಿ ಸಿ -1 ಹಾಗೆ -1 ಇಂಟು 1C ಇಸ್ ಅ ಸಿ, ಸಿ -1 ಅಂತ ಬರ್ಕೊತೀನಿ. ಏನು ಸಿ -1 ಹಾಗೆ ಪ್ಲಸ್ ನೆಕ್ಸ್ಟು 1 ಇಂಟು 1 ಮೈನಸ್ ಬಿ ಅಂತ ಬರ್ಕೊತೀನಿ ಈಸ್ ಈಕ್ವಲ್ ಟು 0. ಹಾಗೆ ಎ ಇಂಟು ಬಿ ಸಿ ಮೀನ್ಸ್ ಎ ಬಿ ಸಿ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಸಿ ಪ್ಲಸ್ 1 ಹಾಗೆ ಪ್ಲಸ್ 1 ಮೈನಸ್ ಇಂಟು ಮೈನಸ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊತೀವಿ. ಇದರಲ್ಲಿ ನಮಗೆ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಅಂತ ಬಂದಿದೆ, ಇಲ್ಲಿ ಎ ಬಿ ಸಿ ಅಂತ ಬಂದಿದೆ. ನಾವೇನಂತ ತೊಗೊತೀನಿ, ಎ ಬಿ ಸಿ ಮೈನಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಬಿ ಸಿ ಮೈನಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಮೈನಸ್ನ ಕಾಮನ್ ತೆಗಿತೀನಿ, ಅವಾಗ ಏನಾಗುತ್ತೆ ಮೈನಸ್ ಇದ್ದಿದ್ದೆಲ್ಲ ಪ್ಲಸ್ ಆಗ್ತಾ ಬರುತ್ತೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು -2. ಹಂಗಾರೆ ನಮ್ಗೆ ವ್ಯಾಲ್ಯೂ ಏನಂತ ಬಂತು, ಆನ್ಸರ್ ಈಸ್ ದ -2 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಲ್ಲಿದೆ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೋಡಿ ನೆಕ್ಸ್ಟ್ನೇ ಕ್ವಶನ್ ಏನಂತ ಇದೆ, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಹಾಗೆ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯೂ ಐ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಮೈನಸ್ ಕೆ ಕ್ಯಾಪ್ ಆರ್ ದ ಆರ್ಥೋಗೋನಲ್ and the vector A, magnitude of the vector A is equal to magnitude of the vector B, then lambda comma mu ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೇನಂತ ಬರ್ಕೊತೀನಿ, ಫಸ್ಟ್ ಗಿವನ್ ವೆಕ್ಟರ್ ಎ ಕೊಟ್ಟಿದ್ದಾರೆ. ವೆಕ್ಟರ್ ಎನ ಅಲ್ಲಿ ಬರ್ಕೊಬರ್ತೀನಿ. ಏನು ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್
2k ಅಂತ ಬರ್ಕೊತೀನಿ, ಪ್ಲಸ್ 2k. ಇದನ್ನು ನಾನು ಫಸ್ಟ್ ಇಕ್ವೇಷನ್ ಅಂತ ಬರ್ಕೊತೀನಿ. ಹಾಗೆ ಸೆಕೆಂಡ್ನೇ ಇಕ್ವೇಷನ್ ಬಂದು ನಾನು ಏನಂತ ಬರ್ಕೊತೀನಿ, ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯೂ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಇದನ್ನ ಬಂದು ನಾನು ಸೆಕೆಂಡ್ ಈಕ್ವೇಷನ್ ಅಂತ ಬರ್ಕೊತೀನಿ. ಇದನ್ನು ಬಂದು ನಾವು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊತೀನಿ. ಫಾರ್ ದ ವೆಕ್ಟರ್ಸ್ ಟು ಬಿ ಅನ್ ಆರ್ಥೋಗನಲ್, ಏನು ಅವರೇ ಕೊಟ್ಟಿದ್ದಾರೆ, ಟು ಬಿ ಅನ್ ಆರ್ಥೋಗನಲ್ ಅಂತ ಇವೆರಡು ವೆಕ್ಟರ್ಸು. ಸೊ ನಾವೇನಂತ ತೊಗೊತೀನಿ, ಆರ್ಥೋಗನಲ್ ವಿ ಹ್ಯಾವ್, ನಮಗೇನಂತ ಬರುತ್ತೆ, ಇದು ವೆಕ್ಟರ್ ಈ ಥರ ಆರ್ಥೋಗನಲ್ ಆಗಿದ್ದರೆ, ಫಾರ್ ವೆಕ್ಟರ್ಸ್ ಟು ಬಿ ಎ ಆರ್ಥೋಗನಲ್ ವಿ ಹ್ಯಾವ್, ಫಾರ್ ದ ವೆಕ್ಟರ್ಸ್ ಟು ಬಿ ಆರ್ಥೋಗನಲ್ ವಿ ಹ್ಯಾವ್ ನಮಗೇನು ಬರುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಏನು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ವಿ ಹ್ಯಾವ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ಳೋಣ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0. ಹಾಗಾದರೆ ವೆಕ್ಟರ್ ಎ ಇರೋ ಜಾಗಕ್ಕೆ ನಾನು ಇದರಲ್ಲಿ ನಾನು ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ 2k ಅಂತ ತೊಗೊಂಬರೋಣ. ಹಾಗೆ ಇದನ್ನು ಮತ್ತೆ ಈ ಸೆಟ್ ತೊಗೊಂಬರ್ತೀನಿ. ನೋಡಿ ಏನಂತ ಬರ್ಕೊತೀನಿ, ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ 2k, ಹಾಗೆ ಇಂಟು ಎಮ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಈಸ್ ಈಕ್ವಲ್ ಟು 0. ಐ ಪಕ್ಕದಲ್ಲಿ ಏನಿದೆ, ಏನಿಲ್ಲ ಅಂದರೆ ನಮ್ಗೆ ಏನಿದೆ ಅಂತ ಅರ್ಥ, 1 ಇದೆ. 1 ಮತ್ತು ಇಲ್ಲಿ ಎಮ್ ಮ್ಯೂ ಅಂದರೆ ನಮಗೆ ಬರೀ ಮ್ಯೂ ಬರುತ್ತೆ. ಮ್ಯೂ ಪ್ಲಸ್ ಲ್ಯಾಂಬ್ಡಾ 2 1s 2, ಏನು ಪ್ಲಸ್ 2 ಇಂದ ಪ್ಲಸ್ 2 ಇಲ್ಲಿ ಇಂಟು -1 ಅಂದರೆ -2 ಅಂತ ಬರುತ್ತೆ. ಸೊ ನಾವೇನಂತ ಬರ್ಕೊತೀನಿ, ಮ್ಯೂ ಪ್ಲಸ್ ಲ್ಯಾಂಬ್ಡಾ -2 ಈಸ್ ಈಕ್ವಲ್ ಟು 0. ನಮ್ಗೆ ಹಂಗಾರೆ ನಮ್ಗೆ ಅರ್ಥ ಆಯಿತು, ಏನು ಮ್ಯೂ ಪ್ಲಸ್ ಲ್ಯಾಂಬ್ಡಾ, ಇಲ್ಲಿ ಲ್ಯಾಂಬ್ಡಾ ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 2 ವ್ಯಾಲ್ಯೂ ಬರುತ್ತೆ ಅಂತ. ಹಾಗಾದರೆ ನಾವು ಏನಂತ ಬರ್ಕೊತೀವಿ, ಲ್ಯಾಂಬ್ಡಾ ಪ್ಲಸ್ ಮ್ಯೂ ಇಲ್ಲ ಮ್ಯೂ ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಅಂತ ಬರ್ಕೊತೀವಿ. ಹಾಗೆ ಇದನ್ನು ನಾನು ಥರ್ಡ್ ಈಕ್ವೇಷನ್ ಅಂತ ಬರ್ಕೊತೀನಿ. ನಮ್ಗೆ ಇನ್ನೊಂದು ಏನಂತ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ. ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಸೊ ನಾವೇನಂತ ಬರ್ಕೊಳ್ಳೋಣ, ಸ್ಕ್ವೇರ್ ರೂಟ್ ಆಫ್ ನಮಗೆ ಒಂದು ವ್ಯಾಲ್ಯೂ ತೊಗೊತೀನಿ, ಯಾವುದದು ಈ ವೆಕ್ಟರ್ ಎ ವ್ಯಾಲ್ಯೂ ತೊಗೊತೀನಿ. ಅವಾಗ ಏನಂತ ಬರುತ್ತೆ, ನಮಗೆ ವೆಕ್ಟರ್ ಎ ವ್ಯಾಲ್ಯೂ ಬಂದು ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ, 1 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 4 ಅಂತ ತೊಗೊತೀವಿ. 2 2s 4. ಹಾಗೆ ನಮ್ಗೆ ಈ ಸೈಡ್ ತೊಗೊಂಬಂದರೆ ನಮ್ಗೆ ವ್ಯಾಲ್ಯೂ ಏನು, ವೆಕ್ಟರ್ ಬಿಗೆ ನಮ್ಗೇನು ಬರುತ್ತೆ, ಮ್ಯೂ ಸ್ಕ್ವೇರ್ ಪ್ಲಸ್ 1 ಅಂತ ಬಂತು, ವ್ಯಾಲ್ಯೂ ಬಂತು. ಇಲ್ಲೂ ಸ್ಕ್ವೇರ್ ರೂಟ್ ಇದೆ, ಇಲ್ಲೂ ಸ್ಕ್ವೇರ್ ರೂಟ್ ಇದೆ, ಎರಡೂ ನಮಗೆ ಕ್ಯಾನ್ಸಲ್ ಆಗುತ್ತಾ. ನೆಕ್ಸ್ಟ್ ನೋಡಿ ಅವಾಗ ಏನಂತ ಬರ್ಕೊತೀನಿ, ಇವೆರಡು ಕ್ಯಾನ್ಸಲ್ ಆದಮೇಲೆ ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ ಅಂದರೆ 1 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 4 ಅಂತ ಬರ್ಕೊತೀನಿ. ಏನು 1 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 4 ಈಸ್ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಪ್ಲಸ್ 1 ಅಂತ ತೊಗೊತೀನಿ. ಆಗ ನೋಡಿ ಇಲ್ಲಿ 1 ಪ್ಲಸ್ 4 ಪ್ಲಸ್ ಎಮ್ ಯು ಸ್ಕ್ವೇರ್ ಪ್ಲಸ್ 1 ಅಂತ ಇದೆ ಅಲ್ಲ, ಇದು 4 ಪ್ಲಸ್ 1 ಅಂದರೆ 5 ಬರುತ್ತೆ. 5 ಮೈನಸ್ 2 ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, 3 ಅಂತ ಬರುತ್ತೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಅಂತ ತೊಗೊತೀನಿ. ಇಲ್ಲ 3 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಅಂತ ತೊಗೊಳ್ಳೋಣ. ಇಲ್ಲಿ ಮ್ಯೂ ಸ್ಕ್ವೇರ್ ಅಂತ ಇದೆ, ಮ್ಯೂ ಸ್ಕ್ವೇರ್ಗೆ ನಮಗೆ ಮೇಲ್ಗಡೆ ವ್ಯಾಲ್ಯೂ ಬಂದಿತ್ತು, ಏನು 2 ಮೈನಸ್ ಲ್ಯಾಂಬ್ಡಾ ಅಂತ. ಈ ಫಾರ್ಮೇಷನಲ್ಲಿ ನಾನು ಇದು ಮಾಡ್ತಾ ಬಂದರೆ ನಮಗೆ 2 ಮೈನಸ್ ಲ್ಯಾಂಬ್ಡಾ ಓ ಸ್ಕ್ವೇರ್ ಫಾರ್ಮೇಷನ್ ತೊಗೊಂಬರ್ತೀನಿ. ಅವಾಗ ಏನು ಬರುತ್ತೋ ಆ ವ್ಯಾಲ್ಯೂನ ನಾನು ಅಲ್ಲಿ ಬರೀತಾ ಬರ್ತೀನಿ. ನೆಕ್ಸ್ಟ್ ಏನಂತ ಬರ್ಕೊಂಡು ಹೋಗ್ತೀನಿ ನೋಡಿ ಫ್ರಮ್ ಈಕ್ವೇಷನ್ 3 ಮತ್ತು 4 ವಿ ಗೆಟ್, ನಮಗೆ ಆಗಲೇ ಹೇಳಿದೆ ಏನು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಆಯಿತು. ಇಲ್ಲಿ 4 ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಅಂತ ಬರ್ಕೊತೀವಿ. ಇಲ್ಲಿ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ, ಲ್ಯಾಂಬ್ಡಾ ನಮಗೆ ವ್ಯಾಲ್ಯೂ ನಮಗೆ ಇದನ್ನು ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಬರೋದು 1/4 ಅಂತ ಬರುತ್ತೆ. ಸೊ ಮ್ಯೂ ಈಸ್ ಈಕ್ವಲ್ ಟು 2 ಮೈನಸ್ 1/4 ಅಂತ ತೊಗೊತೀನಿ. ನಮಗೆ ಮೇಲ್ಗಡೆ ಈಕ್ವೇಷನ್ ಇತ್ತು ಲ್ಯಾಂಬ್ಡಾ ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 2 ಅಂತ, ಈ ಫಾರ್ಮೇಷನಲ್ಲಿ ತೊಗೊಂಬಂದೆ ಮ್ಯೂ ಈಸ್ ಈಕ್ವಲ್ ಟು 2 ಮೈನಸ್ ಲ್ಯಾಂಬ್ಡಾ ಈ ಥರ ಬರುತ್ತೆ. ಸೊ 2 ಮೈನಸ್ 1/4 ಈಸ್ ಈಕ್ವಲ್ ಟು 4 2s 8 ಮೈನಸ್ 1 ಅಂದರೆ 7/4. ಸೊ ಎಸ್ ದ ಲ್ಯಾಂಬ್ಡಾ ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 1/4, 7/4 ಅಂತ ತೊಗೊತೀವಿ. ಹಾಗಾದ್ರೆ ಲ್ಯಾಂಬ್ಡಾ ಬಂದು 1/4, ಮ್ಯೂ ಬಂದು 7/4 ಆಗಿರುತ್ತೆ. ಹಾಗೆ ನಾವು ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಕ್ವಶನ್ ಬಂದು ನೋಡಿ, ಇಲ್ಲಿ ಕ್ವಶನ್ ಏನಂತ ಇದೆ, ಈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಓ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಓ ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಅಂತ ಇದೆ. ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು 6, ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳಿದ್ದಾರೆ. ನಮಗೆ ಅವರು ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಬರ್ಕೊಂಬರ್ತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಓ ಸ್ಕ್ವೇರ್
ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಅಂತ ಕೇಳಿದ್ದಾರೆ. ಏನೋ 144 ಅಂತ ಕೊಟ್ಟಿದ್ದಾರೆ, ಸಾರಿ, ವೆಕ್ಟರ್ ಈಸ್ ಈಕ್ವಲ್ ಟು 144 ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು 6 ಅಂತ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು 6. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮ್ಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿನ ನಾವು ಕಂಡುಹಿಡಬೇಕು. ಸೊ ನಾವೀಗ ಏನಂತ ಬರ್ಕೊತೀನಿ ಅಂದರೆ, ನೋಡಿ ಈ ಫಾರ್ಮೇಷನ್ ನಮಗೆ ಇದನ್ನು ಈಕ್ವಲ್ ಟು ನನ್ನ ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ vector a dot vector b whole square magnitude of the vector a dot vector b whole square is equal to 144 ಅಂತ ಕೊಟ್ಟಿರೋದಲ್ವ. ಈ ವ್ಯಾಲ್ಯೂಗೆ ನಮ್ಗೆ 144 ಬರುತ್ತೆ. ನಾನು ಇಲ್ಲಿ ಈ ಸೈಡ್ ಬರ್ಕೊಂಬರ್ತೀನಿ. ವೆಕ್ಟರ್ ಎ ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಇದು ಈಕ್ವಲ್ ಟು ಇದು ಅಂತ ಬರ್ಕೊತೀನಿ. ಸೊ ನಾವು ಏನಂತ ಫಾರ್ಮೇಷನ್ ಮಾಡ್ತೀನಿ, ಇದಕ್ಕೆ ನಮಗೆ 144 ಅಂತ ಗೊತ್ತು. ಸೊ 144 ನನಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎಗೆ ನಮ್ಗೆ ವ್ಯಾಲ್ಯೂ ಗೊತ್ತಾ? ಎಸ್, ನಮಗೆ ಗೊತ್ತು. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ಗೆ ನಮಗೆ ಏನಂತ ಇದೆ ವ್ಯಾಲ್ಯೂ ಬಂದು ನಮಗೆ 4 ಸ್ಕ್ವೇರ್ ಅಂತ ಇದೆ. 4 ಸ್ಕ್ವೇರ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. ಈಗ 4 ಸ್ಕ್ವೇರ್ ಅಂದರೆ 4 16 ಬರುತ್ತೆ. ಸೊ 144 ಡಿವೈಡೆಡ್ ಬೈ 16 ಅಂತ ಮಾಡ್ತೀನಿ. ಏನು 144 ಡಿವೈಡೆಡ್ ಬೈ 16 ಅಂತ ಬರ್ಕೊತೀನಿ. ಏನು 144 ಡಿವೈಡೆಡ್ ಬೈ 16 ಅಂತ ಬರ್ಕೊಂಡ್ರೆ ವ್ಯಾಲ್ಯೂ ಏನಂತ ಬರುತ್ತೆ? 9s 16 9s 144 ಬರುತ್ತೆ. ಸೊ 16 9s ತೊಗೊತೀನಿ. ಏನು 144 ಡಿವೈಡೆಡ್ ಬೈ 16 ಅಂದರೆ ನಮಗೆ 9 ಬರುತ್ತೆ. ಸ್ಕ್ವೇರ್ ನಮಗೆ ಈ ಸೈಡ್ ಬಂದರೆ ನಮಗೆ ಸ್ಕ್ವೇರ್ ಇದ್ದಿದ್ದು ಈ ಸೈಡ್ ಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 9 ಅಂದರೆ ನಮಗೆ ವ್ಯಾಲ್ಯೂ ಬಂದು 3 ಬರುತ್ತೆ. ಸೊ ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 3 ಬಂತು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. If vector A and the vector B are the mutual perpendicular unit, then the 3 vector A plus 2 vector B dot 5 vector A minus 6 vector B is equal to ಅಂತ ಇದೆ. ಇದಕ್ಕೆ ನಮಗೆ ವ್ಯಾಲ್ಯೂ 5 3 6 12 ಅಂತ ಇದೆ. ನಾವು ಗಿವನಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೋ ಅದನ್ನು ನಾನು ಇಲ್ಲಿ ಬರ್ಕೊಂಬರ್ತೀನಿ. ಏನಂತ ಇದೆ ನೋಡಿ, ಗಿವನಲ್ಲಿ ನಾನು ಏನು ಕೊಟ್ಟಿದ್ದಾರೋ ಅವರು 3 ವೆಕ್ಟರ್ ಎ ಪ್ಲಸ್ 2 ವೆಕ್ಟರ್ ಬಿ ಡಾಟ್ 5 ವೆಕ್ಟರ್ ಎ ಮೈನಸ್ 6 ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ. ಏನು 3 ವೆಕ್ಟರ್ ಎ ಪ್ಲಸ್ 2 ವೆಕ್ಟರ್ ಬಿ ಡಾಟ್ 5 ವೆಕ್ಟರ್ ಎ ಮೈನಸ್ 6 ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸಿನ್ಸ್ ನಮ್ಗೆ ಇನ್ನೊಂದು ಏನಂತ ಹೇಳಿದ್ದಾರೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ಅಂತ ಹೇಳಿದ್ದಾರೆ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದಾಗ ನಾವೇನಂತ ತೊಗೊತೀವಿ, ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ವ್ಯಾಲ್ಯೂ ಬಂದರೆ ನಮ್ಗೆ ವ್ಯಾಲ್ಯೂ ಬಂದು ನಮಗೆ 0 ಬರುತ್ತೆ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂತ ಬರ್ಕೊತೀನಿ. ಏನೋ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂತ ಬರ್ಕೊತೀನಿ. ದೆನ್ ನಾವೇನಂತ ಬರ್ಕೊತೀನಿ, 3 ವೆಕ್ಟರ್ ಎ ಪ್ಲಸ್ 2 ವೆಕ್ಟರ್ ಬಿ ಡಾಟ್ 5 ವೆಕ್ಟರ್ ಎ ಮೈನಸ್ 6 ವೆಕ್ಟರ್ ಬಿ ಅಂತ ಬರ್ಕೊತೀನಿ. ಇದರಲ್ಲಿ ನಾನು ಎರಡನ್ನೂ ಮಲ್ಟಿಪ್ಲೈ ಮಾಡ್ತಾ ಬರೋಣ. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬಂದರೆ ನಮಗೆ ನೋಡಿ 3 ವೆಕ್ಟರ್ ಎ ಇಂಟು 5 ವೆಕ್ಟರ್ ಎ ಅಂದರೆ ನಮ್ಗೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಅಂತ ಬರುತ್ತೆ 15 3 5 15 ಎ ಸ್ಕ್ವೇರ್ ಅಂತ ಬರುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟು 3 ವೆಕ್ಟರ್ ಎ ಮೈನಸ್ 6 ವೆಕ್ಟರ್ ಬಿ ಅಂತ ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಎ ಡಾಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದರೆ ವ್ಯಾಲ್ಯೂ ಬಂದು ನಮ್ಗೆ ಏನಂತ ಬರುತ್ತೆ ಅಂತ ಬರ್ಕೊಂಡಿದ್ವಿ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿರೋದ್ರಿಂದ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ವ್ಯಾಲ್ಯೂ ಬಂದು ನಮಗೆ 0 ಬರುತ್ತೆ. ಸೊ 0 ಅಂತ ಹಾಕೋಣ. ನೆಕ್ಸ್ಟು ಇಲ್ಲಿ ನೋಡಿ ಮತ್ತೆ ಇದು 5 2 5 10 ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ಇದೆ. ಇದನ್ನು ಸಹ ನಮ್ಗೆ ವ್ಯಾಲ್ಯೂ ಏನಾಗಿರುತ್ತೆ, ನಮಗೆ 10 ಇಂಟು 0 ಅಂತ ಹಾಕ್ತೀನಿ. ಹಾಗೆ ನೆಕ್ಸ್ಟ್ 6 2s 12 ಆಗಿರುತ್ತೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಇಲ್ಲೂ ಸಹ ವೆಕ್ಟರ್ ಬಿ ಇಂಟು ವೆಕ್ಟರ್ ಬಿ ಅಂತ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಓ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ನಮಗೆ ಗೊತ್ತು ಏನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ಸೊ ನಾವೀಗ ನಮಗೆ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ ಸೊ 15 ಮೈನಸ್ 12 ಅಂತ ವ್ಯಾಲ್ಯೂ ತೊಗೊಳ್ಳೋಣ. 15 ಮೈನಸ್ 12 ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, 15 ಮೈನಸ್ 12 ಅಂದರೆ 3 ಅಂತ ಬರುತ್ತೆ. ಸೊ 3 ಈಸ್ ದ ಕರೆಕ್ಟ್ ಆನ್ಸರ್.